ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೆಲವರು ಮಂತ್ರಿಗಳು MLAಗಳು ವಿಶೇಷವಾಗಿ ಅನಂತಕುಮಾರ್ ಹೆಗಡೆಯವರು ಇದನ್ನು ಬೀಜ ಹುಟ್ಟಾಕ್ತಾರೆ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂತ ಗಟ್ಟಿಯಾಗಿ ಮಾತಾಡಿದಂಥ ಮನುಷ್ಯ ಅನಂತಕುಮಾರ್ ಹೆಗಡೆ. ಆತನ ವಿರುದ್ಧವಾಗಿ ಈ ದೇಶದ ಪ್ರಧಾನಿಯಾಗಲಿ, ಅಮಿತ್ ಶಾ ಅವರಾಗಲಿ, ಗೃಹ ಸಚಿವರು ಅಥವಾ ಇನ್ನೊಬ್ಬ ಯಾವುದೇ ಆ BJP ಪಕ್ಷದ ಮಹಾನ್ ನಾಯಕರು ಯಾರೂ ಕೂಡ ಪ್ರಶ್ನೆನ ಮಾಡಲಿಲ್ಲ. ಯಾಕ್ರಿ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗಬೇಕು ಇವರೇ? ನಾನು ಈ ದೇಶದ ಬಹುದೊಡ್ಡ ಪ್ರಧಾನಮಂತ್ರಿ, ಈ ದೇಶದ ಉತ್ತುಂಗದ ಅಭಿವೃದ್ಧಿಯ ಇದನ್ನು ತೆರೆದಿದ್ದೀನಿ, ಹೆಬ್ಬಾಗಲು ತೆರೆದಿದ್ದೀನಿ ಅಂತ ಹೇಳಂತ ಯಾರೂ ಕೂಡ ಮಾತಾಡಲಿಲ್ಲ. ಇವತ್ತು ಅದೇ ಒಂದು ಪ್ರಶ್ನೆಯಾಗಿದೆ ಈ ದೇಶದಲ್ಲಿ. ಆ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ನಡೀತಾ ಇದೆ ಚುನಾವಣೆ. ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು ಅನ್ನೋದೇ ಮಾಡಬೇಕು, ಯಾಕೆ ಮಾಡ್ತಾಯಿದ್ದೀರಿ ಅಂತೇಳಿ ಅನೇಕ ಹೋರಾಟಗಾರರು, ಚಳುವಳಿಗಾರರು, ಸಾಮಾಜಿಕ ಚಿಂತಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆ ಮೋದಿ ಹೇಳವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರ ಮನಸ್ಸು, ಅವರ ಬಜರಂಗ ದಳ, RSS, BJP ಇವರೆಲ್ಲರೂ ಕೂಡ ಅವರ ಅಂಗಳದಲ್ಲಿ, ಅವರ ಗರ್ಭಗುಡಿನಲ್ಲಿ, RSS ಗರ್ಭಗುಡಿ ಏನಿದೆ ಅಲ್ಲಿ ಬಾಬಾ ಸಾಹೇಬರ ಸಂವಿಧಾನನ ಬದಲಾವಣೆ ಮಾಡಬೇಕನ್ನೋ ಮನಸ್ಸಿದೆ ಅಂತೇಳಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಆ ಹಿನ್ನೆಲೆ ಒಳಗಡೆ ನಾವು ಇವತ್ತೆಲ್ಲರೂ ಯೋಚನೆ ಮಾಡಿ, ಇವತ್ತು ಪ್ರಗತಿಪರ ಸಂಘಟನೆಗಳು ಮತ್ತು ಮಿಲಿತ್ತು ಕರ್ನಾಟಕ ಮುಸ್ಲಿಂ ಸಮುದಾಯದವರೆಲ್ಲ ಗೆಳೆಯ ಬಂದಿದ್ರು. ಇವತ್ತು ಬಂದು ನಾವು ನಿನ್ನೆ ಭೇಟಿ ಮಾಡಿದಾಗ ಎಲ್ಲ ಯೋಚನೆ ಮಾಡಿದ್ವಿ, ಒಂದು ದುಂಡು ಮೇಜಿನ ಪರಿಷತ್ ಮಾಡೋಣ ಅಂತ ಹೇಳಿ ಆ ಮಾತಾಡಿ ಎಲ್ಲ ಗೆಳೆಯರು, ಹೋರಾಟಗಾರರು ಭಾಗವಹಿಸಿದ್ದೀವಿ. ಹಂಗಾಗಿ ಇಲ್ಲಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವೇಗೌಡರ ಮೊಮ್ಮಗನ ಇಲ್ಲಿ ಸಂವಿಧಾನ ವಿರೋಧಿ ಅಂತ ಹೇಳೋಂಥ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿರೋಂಥ ದೇವೇಗೌಡರ ಮೊಮ್ಮಗನ್ನ ಪ್ರಜ್ವಲ್ ರೇವಣ್ಣನ ಸೋಲ್ಸೋ ಮುಖೇನ ಅವರ ಲೋಕಸಭಾ ಅಭ್ಯರ್ಥಿ ಆಗಿರೋಂಥ ಶ್ರೇಯಸ್ ಪಟೇಲ್ ಅವ್ರನ್ನ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಮೆಂಬರ್ಗಳಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳಲ್ಲ, ನಾವು ಸುಮಾರು 22 ದಿನ ನಾವೆಲ್ಲ ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ಕ್ಯಾನ್ವಾಸ್ ಅಂದರೆ ನಾವೆಲ್ಲ ಜನಪರ ಸ್ನೇಹಿತರು ಕೂತ್ಕೊಂಡು ಏನು ಮಾಡ್ಬೇಕಂತ ಚಿಂತನೆ ಮಾಡಿ ನಾವೆಲ್ಲ ಜಿಲ್ಲೆ ಸುತ್ತಾ ಇದೀವಿ. ಈಗಾಗಲೇ ಆ ಕಾರಣಕ್ಕಾಗಿ ಇವ್ರನ್ನ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸ್ಬೇಕು, ಇವ್ರನ್ನ JDS ಮತ್ತು BJP ಮೈತ್ರಿನ ಸೋಲಿಸ್ಬೇಕು ಅಂತೇಳಿ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದೀವಿ. ಹಂಗಾಗಿ ನನ್ನ ಹೆಸರು HK ಸಂದೇಶ್ ಅಂತ. ನಮಸ್ಕಾರ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.